ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್. ಇನ್ನೂ ಹೊಸ ಹೊಸ ವೀಡಿಯೋಸ್ ಹಾಕೋದಕ್ಕೆ ನಮಗೂ ಸಪೋರ್ಟ್ ಮಾಡಿದಾಗುತ್ತೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬನ್ನಿ ಲೇಟ್ ಮಾಡದೆ ಶುರು ಮಾಡೋಣ. ಇವತ್ತು ನಾನು ಏನು ಮಾಡೋದು, ಯಾವ ರೀತಿ ಮಾಡೋದು, ನಮ್ಮೂರ ಸೈಡಲ್ಲಿ ಯಾವ ರೀತಿ ಮೊಳಕೆ ಹುರುಳಿಕಾಳು ಬಸ್ಸಾರು ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ತಪ್ಪಲೆಯಲ್ಲಿ ಸ್ಟವ್ ಆನ್ ಮಾಡಿಕೊಂಡು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಮೊಳಕೆ ಕಟ್ಟಿದ್ದೆ, ಮೊಳಕೆ ಹುರುಳಿಕಾಳು ತೆಗೆದು ನೀಟಾಗಿ ತೊಳ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗೂ ಬರುತ್ತೆ, ತುಂಬ ಹೆಲ್ದಿಯಾಗೂ ಇರುತ್ತೆ. ಮೊಳಕೆ ಕಾಳಿಂದ ಮಾಡೋದು ಇದು ಬಸ್ಸಾರು. ನಮ್ಮೂರ ಸೈಡ್ ಇದೇ ಥರ ಮಾಡೋದು. ನೀವು ಏನಾದರೂ ಮಾಡಿಲ್ಲ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಮೊಳಕೆ ಹುರುಳಿಕಾಳು ಒಂದು ಕುದಿ ಬಂದಮೇಲೆ ಬದನೆಕಾಯಿ, ಹಸಿಮೆಣಸಿಕಾಯಿ ನೀಟಾಗಿ ತೊಳೆದು ಇದ್ರ ಜೊತೆನೇ ಆ್ಯಡ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡಲ್ಲ ಹುರಿಯೋದಕ್ಕೆ. ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡೋಣ. ಈಗ ನೋಡ್ತಾ ಇರ್ಬೋದು 10 ನಿಮಿಷ ಆಗಿದೆ. ಈಗ ಬದನೆಕಾಯಿ, ಗ್ರೀನ್ ಚಿಲ್ಲಿ ಎಲ್ಲ ನೀಟಾಗಿ ಒಂದು 40% ಬೆಂದಿದೆ. ಈಗ ನಾನು ಟೊಮೊಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಮೀಡಿಯಮ್ ಸೈಜು. ಈಗ ಇದು ಮಿಕ್ಸಿ ಜಾರ್ಗೆ ಒಂದೂವರೆ ಗೆಡ್ಡೆ ಬೆಳ್ಳುಳ್ಳಿ, ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಕಾಯಿ, ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಈಗ ಬೆಂದಿದೆ ಟೊಮೊಟೊ, ಎತ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಎತ್ಕೊಂಡು ಆರೋದಕ್ಕೆ ಬಿಡಬೇಕು. ಈಗ ಎಲ್ಲ ನೀಟಾಗಿ ಆರಿದೆ. ಈಗ ನೋಡ್ತಾ ಇರ್ಬೋದು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಒಂದು ಸುತ್ತು ಗ್ರೈಂಡ್ ಮಾಡಿಕೊಂಡು ಈಗ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕಾಳು, ಬೆಂದಿರೋ ಮೊಳಕೆ ಹುರುಳಿಕಾಳು ಆ್ಯಡ್ ಮಾಡಿಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಈಗ ನೋಡ್ತಾ ಇರ್ಬೋದು ಈಗ ಬೆಂದಿದೆ. ಇಳಿಸ್ಕೊಂಡು ಸ್ವಲ್ಪ ನೀರು ಒಂದು ಕಡೆ, ಕಾಳು ಒಂದು ಕಡೆ ತೆಕ್ಕೊಳ್ತೀನಿ. ಈಗ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ನೀಟಾಗಿ ಪೇಸ್ಟ್ ಮಾಡಿಕೊಂಡು ಈಗ ಸ್ವಲ್ಪ ನೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಣ್ಣೆ ಹಾಕಿಲ್ಲದ್ರೂ ಅಷ್ಟು ಈ ಹಳೆ ಕಾಲದಲ್ಲೆಲ್ಲ ಇದೇ ರೀತಿ ಮಾಡ್ತಿದ್ರು. ನಾವೆಲ್ಲ ಮಕ್ಕಳಿದ್ದಾಗ ನಮ್ಮ ತಾಯಿಯವರೆಲ್ಲ ಇದೇ ರೀತಿ ಮಾಡೋರು. ತುಂಬ ಟೇಸ್ಟಿಯಾಗಿರೋದು. ನೆಕ್ಸ್ಟ್ ಡೇ ಬಿಸಿ ಮಾಡ್ಕೊಂಡು ತಿಂದರೂ ಈ ಟೇಸ್ಟ್ ಹಂಗೆ ಇರುತ್ತೆ. ಈಗ ಕಾಳಿಗೆ ಸ್ವಲ್ಪ ಕಾಯಿ ಮಿಕ್ಸ್ ಮಾಡಿಕೊಂಡು ಬಿಟ್ಟಿದ್ದೀನಿ. ಇದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಕಾಳು. ತಿಂತ ಈಗ ಆರಲಿ ಅಂತ ಬಿಟ್ಟಿದ್ದೀನಿ. ತಟ್ಟೆಗೆ ಹಾಕಿ ಈಗ ಒಗ್ಗರಣೆಗೆ ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಈಗ ಆಫ್ ಮಾಡಿಕೊಂಡು ಸಾಂಬಾರ್ಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿರೋ ಈರುಳ್ಳಿ, ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡು ಕಾಳಿಗೂ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಇದು ಒಗ್ಗರಣೆ ಅಂತ ಯೂಸ್ ಮಾಡೋದು ಈ ಸಾಂಬಾರಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಒಂದು ಕುದಿ ಬಂದರೆ ಸಾಕು ಸಾಂಬಾರು. ಬಿಸಿ ಇಡ್ತಾ ಇದ್ದೀನಿ. ಹಾಗೇನಾದರೂ ಊಟ ಮಾಡ್ಬೋದು. ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಚೆನ್ನಾಗಿರುತ್ತೆ ಈ ಥರ ಬಿಸಿ ಮಾಡ್ಕೊಂಡು ತಿಂದರೆ. ನೋಡಿ ಒಂದು ಕುದಿ ಬಂದಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಸಿ ರಾಗಿ ಮುದ್ದೆ ಜೊತೆ ಬಸ್ಸಾರು, ಕಾಳು ಪಲ್ಯ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇರುತ್ತೆ. ನೀವು ಒಮ್ಮೆ ಮರೆಯದೆ ತಪ್ಪದೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಮ್ಮ ಹಳ್ಳಿ ಕಡೆ ಬಸ್ಸಾರು ಮಾಡ್ತಾರೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಆಲ್.